ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ಕಾಸ್ಟ್ ಜಾಸ್ತಿ ಆಗಿದೆ. ಇದಕ್ಕೆ ಮೂಗುದಾರ ಹಾಕಬೇಕು ಅಂತ ನಿನ್ನೆಯಷ್ಟೇ ಗೃಹ ಸಚಿವರು ಮಾತನಾಡಿದ್ರು. ಇದೀಗ ಸರ್ಕಾರ ಅದಕ್ಕೂ ಕೂಡ ಬ್ರೇಕ್ ಹಾಕ್ತಾ ಇದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಬೇಕಾಬಿಟ್ಟಿ ದರ ನಿಗದಿಗೆ ಸರ್ಕಾರ ಬ್ರೇಕ್ ಹಾಕ್ತಾ ಇದ್ದು ₹200 ದರ ನಿಗದಿಯನ್ನ ಮಾಡಿದೆ ಸರ್ಕಾರ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಇನ್ನು ಮುಂದೆ ₹200ಗೆ ಚಿತ್ರಗಳನ್ನ ವೀಕ್ಷಣೆ ಮಾಡಬಹುದು. ಅವರು ಬೇಕಾಬಿಟ್ಟಿ ದರವನ್ನ ನಿಗದಿಪಡಿಸೋ ಹಾಗಿಲ್ಲ. ಬಜೆಟ್ ಮಂಡನೆಗೆ ಪ್ರದರ್ಶಕರ ವಲಯದಿಂದ ಹರ್ಷ ವ್ಯಕ್ತವಾಗಿದೆ. ಸರ್ಕಾರಕ್ಕೆ ಧನ್ಯವಾದವನ್ನ ಬೆಂಗಳೂರಿನ ನಾಗರಿಕರು ತಿಳಿಸಿದ್ದಾರೆ. ಏಕರೂಪ ದರ ನಿಗದಿಗೆ ಸಿನಿಮಾ ಪ್ರದರ್ಶಕರ ಸಂತಸ ವ್ಯಕ್ತವಾಗಿದೆ. ಆದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಇದಕ್ಕೆ ವಿರೋಧ ಸಹಜವಾಗಿರುತ್ತೆ. ಇದು ಕೇವಲ ಕನ್ನಡ ಸಿನಿಮಾಗಳಿಗೆ ಮಾತ್ರನಾ ಅಥವಾ ಉಳಿದ ಭಾಷೆಯ ಸಿನಿಮಾಗಳಿಗೂನಾ ಅನ್ನುವಂಥ ಪ್ರಶ್ನೆ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ವಿವರಗಳು ಲಭ್ಯವಾಗಬೇಕಾಗಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾಗಳು ಸ್ಟಾರ್ಸ್ಗಳ ಮೇಲೆ, ಭಾಷೆಗಳ ಸಿನಿಮಾಗಳ ಮೇಲೆ ಡಿಪೆಂಡ್ ಆಗ್ತಿತ್ತು ರೇಟ್. ತುಂಬಾ ಹೈಪ್ ಪಡ್ಕೊಂಡಂತಹ ಸಿನಿಮಾ ಅಂದ್ರೆ 2,000ವರೆಗೂ ಕೂಡ ಹೋಗ್ಬಿಡ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಹಾಕ್ತಿದ್ದಾರೆ. ಮಧ್ಯಮ ವರ್ಗಕ್ಕೆ ಸೇರಿರುವಂತಹ ಪ್ರೇಕ್ಷಕರಾಗಿ ಕನ್ನಡ ಸಿನಿಮಾ ಅಥವಾ ಹೊಸ ಭಾಷೆಯ ಹೊಸ ಪ್ರಯೋಗಗಳ ಹಲವಾರು ಸಿನಿಮಾಗಳನ್ನು ನೋಡೋ ಆಸಕ್ತಿ ಅಂತೂ ಇರುತ್ತೆ. ಅದನ್ನು ನಾವು ಏನು ಮಾಡ್ತೀವಿ ಅಂದರೆ, ಪ್ರತಿ ಸಲ ಮಲ್ಟಿಪ್ಲೆಕ್ಸಿಗೆ ಹೋಗಿ ಸಾಕಷ್ಟು ಹಣವನ್ನು ಕೊಟ್ಟು ಅದಕ್ಕೋಸ್ಕರ ಒಂದು ದಿವಸವನ್ನು ಕಳೆದು ಬರೋದು ತುಂಬ ಕಷ್ಟ. ಅದೇ ಹಣದಲ್ಲಿ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ಮನೆ ಹತ್ತಿರದಲ್ಲೇ ಇರುವ ಸಣ್ಣ ಸಣ್ಣ ಮಲ್ಟಿಪ್ಲೆಕ್ಸ್ ಅಲ್ಲದೇ ಬೇರೆ ಒಂದು ಸ್ಕ್ರೀನಲ್ಲೂ ನೋಡೋದಾದರೆ ತುಂಬ ಖುಷಿ ವಿಷಯ. ಅದು ನಮ್ಮಂಥವರಿಗೆ ಅಂತಲೇ ಅಲ್ಲ, ಎಷ್ಟೋ ಜನ ಈಗ ಕಾಲೇಜ್ ಮುಗಿಸಿ ಹೋಗಬೇಕಾಗಿರುತ್ತೆ. ಒಂದು ಕ್ಷಣಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೇ ರೀತಿ ರೇಟೆಲ್ಲ ಇದೆ ಸಿನಿಮಾಗಳು. ನಮ್ಮ ಇದರಲ್ಲಿ ಹೊಸ ಪಿಕ್ಚರ್ ಯಾವುದು ಬರ್ತದೆ ದೊಡ್ಡ ದೊಡ್ಡ ನಟರು ಮಾಡಿರೋದಂತ 1 ಡಬಲ್ ಟ್ರಿಬಲ್ ಮಾಲ್ಗಳಲ್ಲಂತೂ ₹1,000-1,500 ಹಿಂಗಾಗೋಗ್ಬಿಡುತ್ತೆ. ಹಾಗಾಗಿ ಏನೋ ಒಂದೇ ರೂಪಾಯಿ ಏನು ಇಟ್ಟಿದ್ದಾರೆ ರೇಟ್, ಒಂದೇ ರೇಟ್ ಫಿಕ್ಸ್ ಮಾಡಿಬಿಟ್ರೆ ಎಲ್ಲ ಸಾಮಾನ್ಯ ಜನರಿಗೆ, ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇದೇನಾಗುತ್ತೆ, ಸಿನಿಮಾದು ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ, ಬಟ್ ವಾಟ್ ಅಬೌಟ್ ಅದರ್ ಥಿಂಗ್ಸ್? ಸೊ ಏನಾಗುತ್ತೆ, ನೀವು ಎಲ್ಲಾದ್ರೂ ಒಂದು ಬ್ಯಾಲೆನ್ಸ್ ಮಾಡಿ ಒಂದು ಸ್ವಲ್ಪ ಕಮ್ಮಿ ರೇಟ್ ಮಾಡಿದ್ರೆ ಜನರು ಫಿಲಮ್ ನೋಡೋಕ್ಕೂ ಜಾಸ್ತಿ ಬರ್ತಾರೆ. ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲ ಒಂದೇ ಮಾತು ಹೇಳ್ತಾರೆ, ಜನರು ಫಿಲಮ್ ನೋಡೋಕ್ಕೆ ಬರಲ್ಲ ಅಂತ. ಯಾಕೆ ಬರಲ್ಲ? ಇದೇ ಮೇನ್ ರೀಸನ್ನು. ಏಕೆಂದರೆ ಒಂದು ದಿನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ದಿವಸ ಫಿಲಮಿಗೆ ಬಂದು ಹೋಗಬೇಕು ಅಂದರೆ ಫ್ಯಾಮಿಲಿಯವರು ₹3,000-4,000 ಖರ್ಚು ಬರುತ್ತೆ. ಸೊ ಅವರು ಇಡೀ ತಿಂಗಳಿಗೆ ಗಳಿಸೋದ್ರನ್ನ ಒಂದು ವಾರದಲ್ಲಿ ಖರ್ಚು ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಬಾಕಿ ಎಲ್ಲ ರೇಟ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಜನ. ಇಂದು ಸ್ಟೇಟ್ ಬಜೆಟ್ ಮಂಡನೆ ಆಗಿದ್ದು, ಈಗ ಈ ಒಂದು ಬಜೆಟ್ನಲ್ಲಿ ಚಿತ್ರರಂಗಕ್ಕೂ ಕೂಡ ಒಂದಿಷ್ಟು ಕೊಡುಗೆಗಳನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಫಿಲಮ್ ಚೇಂಬರ್ ಅಧ್ಯಕ್ಷರಾದಂಥ ನರಸಿಂಹಲು ಅವರು ಇದ್ದಾರೆ. ಸೊ ಮೊದಲನೇದಾಗಿ ಇವತ್ತಿನ ಒಂದು ಬಜೆಟ್ನಲ್ಲಿ ಈ ಸಿನಿಮಾ ಇಂಡಸ್ಟ್ರಿಗೆ ತಕ್ಕಂಗೆ ಏನಂದರೆ ಏಕರೂಪ ಟಿಕೆಟ್ ದರವನ್ನು ನಿಗದಿ ಮಾಡಿದ್ದಾರೆ. ಜೊತೆಗೆ ಮೈಸೂರಲ್ಲಿ ಫಿಲಮ್ ಸಿಟಿಯನ್ನು ಮಾಡೋದಕ್ಕೂ ಕೂಡ ಅನುಮೋದನೆ ನೀಡಿರ್ತಕ್ಕಂಥ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಮೊದಲನೇದಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಅವ್ರು ನಿಜವಾಗ್ಲೂ ನಾವು ಚಿತ್ರರಂಗದಿಂದ ಅವರು ವೈಯಕ್ತಿಕ ಬೇರೆ ಪಾರ್ಟಿಯಲ್ಲಿದ್ದಾಗಲೂ ಟ್ಯಾಕ್ಸ್ ಫ್ರೀ ಯಾರು ಮಾಡಿದ್ದಾರೆ ಅಂದರೆ ಆ ಮಹಾನ್ ವ್ಯಕ್ತಿ. ಅವ್ರಿಗೆ ಚಿತ್ರರಂಗದ ಮೇಲೆ ಒಂದು ಒಳ್ಳೆ ಪ್ರೀತಿ ಇದೆ. ಹಾಗಾಗಿ ಅವ್ರು ನಾವು ಕೇಳಿದ್ದೆಲ್ಲನೂ ಕೊಟ್ಕೊಂಡೇ ಬಂದಿದ್ದಾರೆ. ಈಗಲೂ ನಮಗೆ ನಾವು ಏನು ಅಂದ್ಕೊಂಡಿದ್ದೀವಿ, ಒಂದು 4-5 ವರ್ಷ ಅವ್ರ ಗೌರ್ಮೆಂಟ್ ಇದ್ದಾಗಲೇ ನಾವು ಒಂದು ಕೇಳಿದ್ವಿ ಅವ್ರನ್ನ. ಅವರು ಮಾಡಿದ್ರು. ಏನೋ ಸಣ್ಣ ಮಿಸ್ಟೇಕಾಗಿ ವಾರ್ತಾ ಇಲ್ಲಿಗೆ ಹೋಗ್ಬಿಡ್ತು. ಅದನ್ನು ಇದು ಸ್ಟೇ ತಂದು ಅದು ಇಷ್ಟು ದಿನ ಆಗಿರಲಿಲ್ಲ. ಈಗ ನಾವು 2 ಬಾರಿ ಅವ್ರನ್ನ ಭೇಟಿಯಾಗಿದ್ವಿ, ನಮ್ಮ ಮನವಿ ಕೊಟ್ಟಿದ್ವಿ. ನಮ್ಮ ಚಲನಚಿತ್ರ ಅಭಿವೃದ್ಧಿ ಆಗತ್ತೆ ಅಂದರೆ ನಾವೇನು ಬೇಕಾದ್ರೆ ಮಾಡೋಕ್ಕೆ ಸಿದ್ಧ ಇದೆ ಅಂತೇಳಿ ಅವು. ಅಂತಾರಾಷ್ಟ್ರೀಯ ಚಲನಚಿತ್ರ ಉದ್ಘಾಟನೆಯ ದಿನ ಏನು ನಾನು 2 ಅನೌನ್ಸ್ ಮಾಡಿದೆ, ಅದಷ್ಟನ್ನು ಈ ಬಜೆಟಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮಂಡಿಸಿದ್ದಾರೆ. ನಮ್ಮ ಸರ್ಕಾರಕ್ಕೆ ಚಿತ್ರರಂಗದ ಪರವಾಗಿ ನನ್ನ ಧನ್ಯವಾದಗಳನ್ನ ಹೇಳೋಕ್ಕೋಸ್ಕರ ಇದು ನಿಮ್ಮ ಮುಂದೆ ಬಂದಿದ್ದೀನಿ. ಯಾವುದು ನಮ್ಮ ಅಕಾಡೆಮಿಯ 2.5 ಎಕರೆಯಲ್ಲಿ ಚಿತ್ರಮಂದಿರಗಳನ್ನ ಮಾಡಬೇಕು ಅನ್ನೋದನ್ನು ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಕೂಡ ನಾನು OTT ಮಾಡಬೇಕು, ನಮ್ಮ ಕನ್ನಡ ಚಿತ್ರರಂಗ ತುಂಬ ಕುಸಿತಾ ಇರೋದ್ರಿಂದ ನಮ್ಮ ಸರ್ಕಾರದಿಂದನೇ OTT ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದೆ. ಸಾರಿಗೂ ಕೊಟ್ಟಿದ್ದೆ, ಮತ್ತು ಇಲ್ಲಿ ಬಂದ ನಮ್ಮ ಫೈಲನ್ನು ಕೊಟ್ಟಿದ್ದೆ, ಅದನ್ನು ಕೂಡ ಓಕೆ ಮಾಡಿದ್ದಾರೆ. ಆಮೇಲೆ ನಮ್ಮ ಚಿತ್ರರಂಗವನ್ನು ಮಾಧ್ಯಮವೆಂದು ಪರಿಗಣಿಸಿ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಒದಗಿಸಲಾಗುವುದು ಅಂತಲೇ